ಹೆಜ್ಜೆ ಹೀಗೆ ಏನೇಂದ್ರೂ ನಾನು ತಗೊಂಡಿರೋದು ಇವಳ ಕಿವಿ ವಾಲೆ ಅಂತೇಳಿ ಕಂಡು ಆಗಲ್ಲ. ಅದಕ್ಕೆ ಮತ್ತೆ ಸ್ವಲ್ಪ ದಿನ ಸುಮ್ಮನಿದ್ದು ಆಮೇಲೆ ಸೇಡ್ ತೀರಿಸ್ಕೊಂಬನ ಅಂತ ಸುಮ್ಮನಿದ್ದಿದ್ದು ನಾನು. ನಂದೇ ತಲೆ ಎಲ್ಲನ ಟ್ರಿಮ್ಮರ್ ತಗೊಂಡು ತಲೆ ಎಲ್ಲ ಬೋಳ್ಸಿದ್ಲು. ಅದಕ್ಕೆ ಮತ್ತೆ ಅವಳು ಮಾಡಿರೋ ಇದಕ್ಕೆ ನಾನಿವತ್ತು ಸರಿಯಾಗಿ ಮಾಡಿದ್ದೀನಿ. 5 ಗ್ರಾಮ್ ಇದಾವವು ಬೆಂಡಾಲಿ. ಅಣ್ಣಿಂಗಮ್ಮನ ಮೇಲೆ ಗುದ್ದಾಟಕ್ಕೆ ಹೋಗ್ಯವಳೆ. ನನ್ನ ಸುದ್ದಿಗೆ ಮಾತ್ರ ಬರಲ್ಲ. ಒಳ್ಳೆಳಲ್ಲ ಇವಳು ಅಂತೇಳಿ ನನ್ನ ಸುದ್ದಿಗೆ ಮಾತ್ರ ಬರಲ್ಲ ಇವಳು ಜೈ. ನಾನು ಕೊಟ್ಟು ಬರಬೇಕು, ಆವಾಗ ಹೇಳ್ತೀನಿ. ನನ್ನ ತಲೆನೇ ಬೋಳ್ಸಿದ್ಲು. ನಾನು ಅಕ್ಕಿ ಈಗ ಸರಿಯಾಗಿ ಇದು ಮಾಡಿದ್ದೀನಿ. ನಿಜವಾದ ಹೆಂಗ್ಸೆ ಆಗಿದ್ರೆ ಬಿಲ್ಡಪ್ಪು ಜೈ ಬಿಲ್ಡಪ್ ಕೊಡ್ತಾಳಲ್ಲ ಊರು ತುಂಬಾನ. ನಾನು ಕಿವಿ ವಾಲೆ ತಗೊಂಡಿರೋದು ಅಂತ ಕಂಡಿಡಿಲಿ ನೋಡೋಣ ಇವಳು ನಿಜವಾದ ಹೆಂಗ್ಸೆ ಆಗಿದ್ರೆ. ಸಣ್ಣಿಂಗಮ್ಮನ ಮೇಲೆ ಹೋಗಿ ಹೇಳು ಗುದ್ದಾಟಕ್ಕೆ, ಸಣ್ಣಿಂಗಮ್ಮನ ಮೇಲೆ. ಪಾಪ ಇಜ್ಜೆ ಎಮ್ಗೆ ಯಾಕೆ ಬುದ್ಧಿ ಇಲ್ವಿ. ಆ ಸಣ್ಣಿಂಗಮ್ಮನ ಮೇಲೆ ನನ್ನ ಕಿವೆಗಳ ಒತ್ತಡ ಇದೆಯಾ ಅಂತ ದಿನ ಗುದ್ದಾಡ್ತಾಳೆ. ಎದ್ದಾಗ ಬೈನಾಗ ಗುದ್ದಾಡ್ತಾಳೆ. ನನ್ನ ಕಿವೆ ಕಿಕ್ಕೆ ಕೊಡೆ ಕಿವೆ ಕಿಕ್ಕೆ ಕೊಡೆ ಅಂತ. ಅವಳು ಜೈಯಿನಿ ಹೋಗ್ಬೇಕಕ್ಕ, ಹೆಂಗೆ ಹೋಗ್ಬೇಕು, ಹಾಳಾಗಿ ಹೋಗ್ಬೇಕು ಅವಳದು. ಯಾರ್ದನ ಮನೆ ಹಾಳು ಮಾಡಿದ್ರೆ ಅವಳದು ಹೋಗುತ್ತೆ ಹಾಳಾಗಿ. ಹೋಗಿ ತಗಳೆ. ಪಾಪ ಸಣ್ಣಿಂಗಮ್ಮ ಅಂತಾಳಲ್ಲ, ಸಣ್ಣಿಂಗಮ್ಮನ ಮೇಲೆ ಹೋಗ್ತಾಳಲ್ಲೇ ಅವಳು. ಒಳ್ಳೆಯಲ್ಲ ಕಣೆ ಅವಳು ಏನೇಂದ್ರು ನೋಡು. ಪಾಪ 5 ಗ್ರಾಮ್ ಅಂತ ಅವ್ರ ಅಪ್ಪಾಯಿ ಮಾಡಿಸ್ಕೊಟ್ಟಿತ್ತಂತೆ. ಅವಾಗ ನಮ್ಮ ಅಪ್ಪಾಯಿ ಮಾಡಿಸ್ಕೊಟ್ಟವು ಇಲ್ಲ, ಯಾರೋ ಓದ್ಕೊಂಡವ್ರಿ ಇವಳೆ ಮನೆ ಎದುರಿಗೆ ಇತ್ಕೊಂಡು ಇವಳೆ ತಣ್ಣಿರೋದು ಅಂತ ಸಣ್ಣಿಂಗಮ್ಮನ ಮೇಲೆ. ಪಾಪ ಅವಳಂತ ಕೆಲ ಹೋಗಲ್ಲ ಕಣೆ. ಅವಳ ತೊಡ್ ಬೊತ್ಕಾತೊಮ್ಮಂಗ ಇರ್ತಾಳೆ. ಪಾಪ ಅವಳು ಕೂಲಿನ ನಾಲಿನ ಮಾಡಿ ಮೊನ್ನೆ ಯಾವ ಪಾಪ ಬೆಂಡ ಇದ್ವಂತೆ ಹಳೆವು ಅವನ್ನ ಹಾಕಿ ಮಗಳು ಮುರ್ದೇವೆ ಅಮ್ಮ ನಿನ್ಗೆಲ್ಗನ ಹೋದ್ರು ಬಂದ್ರು ಇಕ್ಕೇಳ ಹೋಗ್ತೀಯ ಅಂತ ಮಾಡಿಸ್ಕೊಟ್ಟವಳು ವಾಸವ. ಅದಕ್ಕೆ ನನ್ನ ಬೆಂಡಾಲೆ ಓದ್ಕೊಂಡು ಹೊಸ ಬೆಂಡಾಲೆ ಮಾಡಿಸ್ಕೊಂಬಂದಿದ್ಯಾ, ನನ್ನ ಬೆಂಡಾಲೆ ಓದ್ಕೊಂಡು ಹೊಸ ಬೆಂಡಾಲೆ ಮಾಡಿಸ್ಕೊಂಬಂದಿದ್ಯಾ ಅಂತ ಹಂಗೆ ಬೇಡ ಪಾಪ. ಅವಳ ಮೇಲಂತೂ ಏನಂಗೇನೆ ಹಿಡ್ಕೊಂಡು ಕೀಳಾದ್ರಂಗೆ ಹೋಗಿ ಅವಳೆ ಹೇಳಿರು ಬಿಡಲ್ ಸುಮ್ಕಿರು. ಅವಳು ಏನಂದ್ರು ಬಿಡಲ್ ಕಣಿಲ್ಲ ಸ್ಮಕ್ಕ. ನೀನು ಏನು ಹೇಳಿರು ಕಟ್ಟೆಕಿರು ಬಸ್ಸಿರು ಬಿಡಲ್ಲ ಜಯಮ್ಮ. ಅವಳು ಸಾಕಾಗ್ಬೇಕು, ಅವಳು ಸುಮ್ಮನೆ ಆಗ್ಬೇಕು. ಪಾಪ ಸಣ್ಣಿಂಗ ಕೈಯ ಅಂತಾಳಲ್ಲ ಕಣ. ಪಾಪ ಹಂಗೆ ಯಾರು ವಸ್ತುನು ಯಾತ ಮುಟ್ಟ ಅಂತಾಳಲ್ಲ. ಮಗಳು ಏನೋ ಮಾಡಿಸ್ಕೊಟ್ಟಾಳಂತಿ. ಯಮ್ಮ ನೀನು ಎಲ್ಗಾನ ಹೋದ್ರು ಬಂದ್ರು ಇಕ್ಕಣೋ ಆಕೆ ಗೊತ್ತಾವೆ ಅಂತ ನಾನು ಅದಕ್ಕೆ ಮಗಳನ್ನ ಕರ್ಸು ಸಣ್ಣಿಂಗ ಕೈ ಅಂತ ಹೇಳಿದ್ನಿ. ಏನು ಎದ್ದಾಗ ಬೈನಾಗ ನನ್ನ ಬೆಂಡಾಲೆ ಯಾಕೆ ಹೊಸ ಬೆಂಡಾಲೆ ಮಾಡಿಸ್ಕೊಂಬಂದವಳೆ ಅಂತ. ಇವಳ ಬೇಳೆ ಬೆಂಡಾಲೆ ಕಾಳ್ದೇವೆ. ಆದ್ರಾಗೆ ಪಾಪ ಅದ್ರವು ಇದ್ವಂತ ಬಿಳಕಲ್ ನಾವು ಯಾವನ ರಪ್ಪ ತವ್ರ ಮನೆಯವ್ರು ಕೊಟ್ಟವ ಯಾವ ಇದ್ವಂತಿ. ಅದು ಒಂದು ಏನೋ ಮುರ್ಕಣಿತಂತಿ. ಅದಕ್ಕೆ ಅವ್ರ ಅಮ್ಮಣಿ ಯಮ್ಮ ಇವನವನ್ನ ಹಾಕಿ ಕೂಲಿ ಮಾಡಿರೋ ದುಡ್ಡು ಒಂದಿಟ್ಟು ಹಾಕಿ ಮೇಲೊಂದು 15-20 ಸಾವಿರನ ಏನೋ ಆತಂತೆ ಹಾಕಿ ಮಾಡಿಸ್ಕೊಟ್ಟವ್ರಿ. ಒಂದು 5 ಗ್ರಾಮ್ನವ 6 ಗ್ರಾಮ್ನವ ಒಯ್ದಾವೆ. ಅದಕ್ಕೆ ನನ್ನ ಬೆಂಡಾಲೆ ಹಾಕಿ ನೀನು ಮಾಡಿಸ್ಕೊಂಡಿರೋದು, ನನ್ನ ಬೆಂಡಾಲೆ ಹಾಕಿ ನೀನು ಹೊಸ ಬೆಂಡಾಲೆ ತಂದು ಇದೆಯಾ ಕಣಿ, ನನ್ನ ಓದ್ಕೊಳ್ಳೋ ಇದೆಯಾ ಕಣಿ ಅಂತ ಬ್ಯಾಡ ಹೋಗತ್ತ. ಇವಳು ಒಳ್ಳೆಳಲ್ಲಿ ಇವಳು ಜೈ. ಕಾಣ್ದಲೆ ಮಾಡ್ದಲೆ ಮಾತಾಡ್ತಾಳೆ ಸಣ್ಣಿಂಗಮ್ಮ. ಇವತ್ತು ನಿಯತ್ತಾಗಿರೋ ಮನುಷ್ಯ. ನಿಯತ್ತಾಗಿರೋಳು. ಅವಳಿಗೆ ಹೋಗ್ಬೇಕು, ಅವಳು ಹಾಳಾಗಿ ಹೋದ್ರೆ ನಿಮ್ಮ ಅವಳು. ಅವಳೇನು ಒಬ್ರು ಮನೆ ಹಾಳು ಮಾಡಿ ಅವಳೇನಿಲ್ಲ ಸ್ಮಕ ಬೋಲ್ ಒಳ್ಳೆಳಲ್ಲ ಕಣೆ ಅವಳು. ಮತ್ತೆ ಹೇಳು ಅಲ್ಲ, ಹೇಳಿದ್ಮೇಲೆ ಅರ್ಥ ಮಾಡ್ಕೋಬೇಕಮ್ಮ. ಪಾಪ ಅವಳ ಮೇಲೆ ಹೋಗಿರೋದು ನೋಡಿ ಹೋಗುತ್ತಾ. ಈ ಜಯಮ್ಮ ಓಟ್ ಹೇಳಿರು ಬಿಡಲ್ ಕಣೆ. ನಿನ್ ಮಾತಾಡ್ಸಲ್ಲ ರಾಜಮ್ಮ ಜಯಮ್ಮ. ಇಲ್ಲಮ್ಮ ತಾಯಿ, ನಾನು ಆವಾಗಲೇ ಬಿಟ್ಟು ಯಾವಾಗ ನನ್ನ ಮೇಲೆ ಇಲ್ಲದೆಲ್ಲನ ಹೇಳ್ಕೊಂಡು ಟ್ರಿಮ್ಮರ್ ತಕೊಂಡು ಅವಾಗ ತಲೆಯೆಲ್ಲನ ಯಾವಾಗ ನುಣ್ಣು ಬೋಳ್ಸಿಲ್ಲ ಅವಳು. ನನಗೆ ಯಾವಾಗ ಬೋಡ ಮಾಡ್ಬೇಕು ಅಂತ ಅದೇ ಸೇಡಿಕೊಂಡು ಇಲ್ಲದೆಲ್ಲ ಜಗಳ ತಕ್ಕೊಂಡು ಯಾವಾಗ ಹಂಗೆ ಮಾಡಿಲ್ಲ ಆವಾಗಲೇ ಕೈ ಬಿಟ್ಟೆ ನಾನು ಅವಳನ್ನ ಮಾತಾಡ್ಸೋದು. ಆವಾಗಲೇ ಕೈ ಬಿಟ್ಟೆ. ನಾಳೆ ಭಾಳ ದಿವಸ ಆಯ್ತು ನಾನು ಮಾತಾಡೋದು ಕೈ ಬಿಟ್ಟು. ಆ ಜಯಮ್ಮನ ನಾಳೆ ಮಾತಾಡ್ಸಲ್ಲ. ಸುಮ್ಮನೆ ಅವಳನ್ನ ಮಾತಾಡ್ಸ್ತಿಲ್ಲದೆ ಒಳ್ಳೇದು. ಇವಾಗ ನಿನ್ನ ನೋಡಲ್ಲ, ಮಾತಾಡ್ಸಲ್ಲ. ಅವಾಗ ಹಿಂಗೆ ಯಾತ್ರ ಗುದ್ದಾಡಿ ನೀನು ಅವರು ಬೋಲಿದಾಗಿತ್ತಲ್ಲೇ. ನಾನಿನ್ನೇನು ಯಾತ ಹೇಳಿರ್ಲಿಲ್ಲ. ಯಾತ ಎಣ್ಣೆ ಬಂದಿದ್ರು ಎಣ್ಣೆ ಮಾರೋರು ತಲೆಗಚ್ಚಮ್ಮ ಎಣ್ಣೆ ತಾಕ ಅಂತ ಹೇಳ್ದೆ. ತಾಕ ಅಂತ ಹೇಳಿದ್ಕೆ ನೀನೇ ಹೇಳ್ದ ಕಣಿ. ತಾಕ ಅಂತ ನನಗೆ ಕೂದಲೆಲ್ಲ ಉದ್ರಿವು, ನಾನು ಬೋರ್ಡಾಗಿ ನನಗೆ ಕೂದಲಿಲ್ಲ ಅಂತ ಏನು ನನಗೆ ಬೇಡ. ನನ್ನ ಮೇಲೆ ತಿರ್ಗಾ ಆಮೇಲೆ ಎಲ್ಲ ಬೆಂಗಳೂರಿಗೆ ಹೋಗಿ ಅದು ಆಸ್ಪತ್ರೆ ತೋರಿಸ್ಕೊಂಡೆ ಅಂತ ಬಂದು ಅಂತ ಕೂದಲು ಬಂದು ನನಗೆ ಕೂದಲು ಬಂದು ಕಣಿ ಅಂತ ಬಂದು ನಾನೇನು ಮಾಡೋಣಮ್ಮ. ನನಗೆ ಬಂದಿದ್ವು ಎಣ್ಣೆ ಮಾರೋರು ಯಾವ್ದು ತಲೆಗಚ್ಕೊಂಡ್ರೆ ಕೂದಲು ಚೆನ್ನಾಗಿ ಬೆಳಿತಾವೆ ಅಂದರೆ ಅದಕ್ಕೆ ತಾಳ ಮಂದಿ. ಅದಕ್ಕೇನೆ ನೀನೇ ಕಣೆ ಹೇಳಿದ್ದು, ನೀನೇ ಮಾಡಿದ್ದು ಅಂತ ನನ್ನವ ಹಂಗೆ ಕೂದಲ ಟ್ರಿಮ್ಮರ್ ತಗೊಂಬಂದು ಎಲ್ಲ ನಾನು ಬೋಳ್ಸಿ ಇದು ಯಾತ ಹಾಕಿ ಎಲ್ಲ ಏನೇನೋ ಮಾಡಿದ್ಲು. ನಾಳು ಒಳ್ಳೆಳಲ್ಲ ಅವಳು. ಬೋಲು ಒಳ್ಳೆಳಲ್ಲ. ನಾನು ಅಲ್ಲೇನೆ ನೋಡಿದ್ದೀನಿ. ಅವಳು ಎಂತಾಳವಳು. ನನಗೆ ಜ್ಯೂಸ್ ತಗೊಂಡು ಕೊಟ್ಟು ಎಲ್ಲನ ಹಿಂಗೆ ಮಾಡಿದ್ಲು ನನಗೆ. ಯಾವಾಗ 1-2 ದಿನ ರಾಜಮ್ಮಂದು ಜಯಮ್ಮಂದು ಬ್ಯಾಡ ಗುದ್ದಾಟ. ಇವಾಗ ಸಣ್ಣಿಂಗಮ್ಮನ ಮೇಲೆ ಹೋಗ್ಯವಳು. ತಿಂಗಳಿಗೆ 1 ಪಟ್ಟು ಯಾರ ಮೇಲೆ ತಕ್ಕೊಂಡ್ರೆ ಕಣೆ ಅವಳು, ಇಲ್ಲಾಂದ್ರೆ ಸುಮ್ಮನಾಗಲ್ಲ. ಈಗ ಸಣ್ಣಿಂಗಮ್ಮನ ಮೇಲೆ
ಒಂದು 2 ದಿನ ತಾಡಿ ಯಾರ ಮೇಲೆ ನಾವು ಹೋಗ್ತಾಳೆ ಅಂದ್ರೆ ನನ್ನ ಮೇಲೆ ಲಸ್ನಕ್ಕನ ಮೇಲೂ ಎಂದು ಗುದ್ದಾಡಿಲ್ಲ ನಮ್ಮ ಜಯಮ್ಮ ಸೆನಕ ಇದ್ದಾಳೆ ಯಾವತ್ತೂ ಅದು ಇದು ಯಾತನ ಬೈಯೋದಾಗ್ಲಿ ಆತ ಅಂಬೋದಾಗ್ಲಿ ಮಾಡಿಲ್ಲ. ಈ ಒಂದಿಟ್ಟು ಸಿಪುಲ್ಲಿ ಮಾತಾಡ್ತಿರಲ್ಲಮ್ಮ. ಬಿಡು ನಮ್ಮ ಜಯಮ್ಮ ಹಂಗೆ ಹಿಂಗೆ ಅಂತ ಒಂದಿಟ್ಟು ಅಗಳ್ತಿರಲ್ಲ ಅವಳೊಂದಿಟ್ಟು ಅಟ್ಟಕ್ಕೆ ಏರಿಸ್ತಿರಲ್ಲೇ ಅದಕ್ಕೆ ಲಸ್ನಕ್ನಂತೂ ಲಸ್ನಕ್ಕ ಯಪ್ಪ ಹೇಳೋದ್ರಾಗೇನೆ ನಮ್ಮ ಜಯಕ ಹಂಗೆ ಹಿಂಗೆ ನಮ್ಮ ಜಯಮ್ಮ ಹಂಗೆ ಅಂತ ಒಂದಿಟ್ಟು ಅಟ್ಟಕ್ಕೆ ಏರಿಸ್ತಾರೆ ಹಂಗೆ ಅವ್ರು ಆಗ್ಬೇಕು ಅವಳಿಗೆ. ನಾವು ಯಾಕಂದ್ರೆ ಅವಳು ನಾವು ಅಗಳಲ್ವಲ್ಲ ಅದಕ್ಕೆ ಅದಕ್ಕೆ ಹಂಗೆ ಮಾತಾಡ್ತಾಳೆ ಅಷ್ಟೇ ಅವಳು. ನಮ್ಮಂತ ಕಂಡ್ರೆ ಆಗಲ್ಲ. ನಾವು ಯಾತಕ್ಕೆ ಹೋಗ್ಲಕ್ಕೆ ಹೋಗೋಣ ಅವಳು ನಗ್ಲಿರ್ ನಮ್ಗೇನು ಬರಂಗೈತಿ ಅಂತೀವಿ ನಾವು. ಅದಕ್ಕೆ ಅರ್ಥವಾಗಲ್ಲ. ನನ್ನ ಹೊಗಳ್ಬೇಕು ಅಂತ ಅದು ಅದನ್ನ ಹೊಗಳ್ಬೇಕು. ನಟದ್ನಕ್ಕೆ ಏರಿಸ್ಬೇಕು ಅದನ್ನ ಇದನ್ನ ನುಗ್ಗೆ ಮರನ ಕಂಟೆ ಕಮ್ಮನ ಒತ್ತಿಸ್ಬೇಕು ಒತ್ತಿ ಆಗಂಗೆ ಒತ್ಸರಾಗ್ಬೇಕು. ನಿಮ್ಗಾದ್ರೆ ನಿಂಗಜ್ಜಿಗೂ ಲಸ್ನಕ್ಕೆ ಹೋಗು ಸೇನ ಕೈ ಹಿಡಿ ಐತಿ ಹತ್ತಿಸ್ತೀರ. ಭಾಗ್ಯಮ್ಮ ಸುಮ್ಮನೆ ನೋಡ್ತಾಳೆ ಕೇಳ್ತಾಳೆ ಅಷ್ಟೇ ಅವಳು ಯಾತ ಮಾತಾಡಕ್ಕೆ ಹೋಗಲ್ಲ. ನೀವಾದ್ರೆ ಚೆನ್ನಾಗಿ ಮಾತಾಡ್ತೀರ. ಏನು ಮಾಡನಿ ರಾಜಮ್ಮ ನಮಗೆ ಈಗ ಸುಮ್ಮನೆ ಯಾಕೆ ಗುದ್ದಾಡ್ಕೇಳಂತೆ ಜೊತೆ ನೀನು ಮಾಡೋದೇ ಸರಿ ನೀನೇ ಸರಿ ಅಂತೀವಿ. ನೀನು ಮಾಡೋಣ ನಾವೀಗ ಗುದ್ದಾಡ್ಕೋತ್ರೆ ಈಗಳಪ್ಪ ಗುದ್ದಾಡ್ತಾರೆ ಅಂತಾರೆ. ಅಕ್ಕಿ ಯಾಕೆ ಒಟ್ಟು ಗುದ್ದಾಡೋದು ಬೇಡ ಕೈತಾಡೋದು ಬೇಡ ಅಂತ ಅಕ್ಕಿ ಜೊತೆ ನೀನು ಮಾಡೋದೇ ಸರಿ ನೀನೇ ಸರಿ ಅಂತ ಅಂತೀವಿ. ಏನು ಮಾಡೋಣಮ್ಮ ಈಗ ಗುದ್ದಾಡಿರೋ ಕಿತ್ತಾಡಿ ಮಾರ ನಿಂತ್ಕೊಂಡು ನೋಡ್ತಾರೆ ಅದರಿಂದ ಏನು ಬರಂಗೈತಿ ಅಚ್ಚ ಕುಳ್ಳಕ್ಕಂಬ ಸಣ್ಣಕ್ಕಂಬನ ಏನು ಅದಕ್ಕೆ ನಾವು ಜೊತೆ ನೀನೇ ಗ್ರೇಟು ಅಂತ ಮಾತಾಡ್ತೀವಮ್ಮ. ಏನು ಮಾಡೋಣ ನಾನು ಮಾತಾಡ್ತೀವಿ ಹೆಂಗತ್ತ ಸೆನಕ್ಕಿದ್ರೆ ಸಾಕತ್ತ ಅಂತೇಳಿ. ನಾವೇನಂದ್ರೆ ಅವಳು ಯಾ ತೊಂಬಕ್ಕೆ ಹೋಗಲ್ಲ ಅವಳು ನಮ್ಮನ್ನ ಯಾ ತೊಂಬಕ್ಕೆ ಹೋಗಿಲ್ಲ. ಇನ್ನು ಯಾಕೆ ಸುಮ್ಮನೆ ಗುದ್ದಾಡನ್ ರಾಜಮ್ಮ. ನೀವಂತೂ ಯಾತ ಕೂದ್ಲಿನ ವಿಚಾರಕ್ಕೆ ಗುದ್ದಾಡಕ್ಕೆ ಹೋಗಿದ್ರಿ. ನಾವಂತೂ ಯಾಕೆ ಕೂದ್ಲು ವಿಚಾರಕ್ಕೆ ಹೋಗಿಲ್ಲ ಯಾತ ವಿಚಾರಕ್ಕೆ ಹೋಗಿಲ್ಲ. ಈಗ ನಾವು ಯಾತನ ಹೇಳಿದ್ರು ನಾನು ಜಾರ್ಕೆ ಬಿಡ್ತೀನಿ ಯಾಕೆ ಹಂಗಲ್ಲ ಕಡೆ ಹಿಂಗಲ್ಲ ಕಡೆ ಅಂತ ನಾನು ಜಾರ್ಕೆ ಬಿಡ್ತೀನಿ. ತಿರ್ಗ ಆಮೇಲೆ ಅಂತ ಯಾವಳಪ್ಪ ಸ್ವಾಮಿ ಅಂತ ನಾನು ಹೆಂಗ ಜಾರ್ಕೆ ಬಿಡ್ತೀನಿ. ನಾನು ಎಂತ ಕೆಲಸ ಸಾವಸ್ಗೆ ಹೋಗಲ್ಲ. ನಿಂಗಜ್ಞ ಅಷ್ಟೇ ಹೇಳುತ್ತೆ ಅವಳು ಏನಾರ ರೈ ಜಾಗ ಕಂಡ್ಬಿಟ್ರಿ ಸುಮ್ಮನೆ ಬಿಡುತ್ತೆ ನಿಂಗಜ್ಜೇನೋ. ಮತ್ತೆ ನಾನು ಹಂಗೆ ಏನೋ ಹಂಗೆ ರೈ ಜಾಗ ಕಂಡ್ರೆ ಏನೋ ಹಂಗೆ ಹಿಂಗೆ ಅಂತ ಏನೋ ಗುದ್ದಾಟಕ್ಕೆ ಬರಂಗೆ ಕಂಡ್ರೆ ಹೇಗೆ ನೀನೇ ಸರಿ ನಿಂದೆ ಸರಿ ಅಂತೀನಿ. ಅವಾಗ ಒಂದಿಟ್ಟು ಹತ್ತು ನಾವ ಸುಮ್ಮನೆ ಆಗ್ತಾಳೆ. ಏನು ಮಾಡೋಣ ಅವಳು ಏನಿಲ್ಲ ಸೆನಕ್ಕಿರ್ತಾಳೆ ಸೆನಕ್ಕಿಲ್ಲ ಅಂದ್ರೆ ಏನಿಲ್ಲ. ಅಯ್ಯಪ್ಪ ಹಂಗಿಂಗ್ ಮಾತಾಡಲ್ಲ ಹಂಗಿಂಗಂಬಲ್ಲೋ ಬಾಯಿ ಬಂದಂಗೆ ಅಂತಾಳೆ. ಏನಿಲ್ಲ ಹಂಗೇನೆ ಕಾಡು ಬಿಸಾಕ್ತಾಳೆ. ಸಣ್ಣಿಂಗಮ್ಮನ ಮೇಲೆ ಅಂತ ತೊತ್ತಾರೆ ನನ್ನ ಬೆಂಡಾಲೇನ ತೊತ್ತಾರೆ ನೀನೇ ಕಣೆ ತಾಂಡಿರೋದು ತೊತ್ತಾರೆ. ನನ್ನ ಬೆಂಡಾಲೆ ಹೊಸ ಬೆಂಡಾಲೆ ಮಾಡಿಸ್ಕೊಂಬಂದಿದ್ದೀನಿ ಹಳೆ ಬೆಂಡಾಲೆ ಹಾಕಿ ನನ್ನ ಬೆಂಡಾಲೆ ಕೊಡೆ. ನಮ್ಮ ಅಪ್ಪ ಮಾಡಿಸ್ಕೊಂಡು ಕೊಟ್ಟ ಕಣೆ. ನಮ್ಮ ಅಪ್ಪ ಎಂತ ಬಿಡಲ್ಲ. ನಮ್ಮ ಅಪ್ಪ ದೆವ್ವಾಗಾದ್ರೂ ಬರ್ತಾನೆ ನೀನು ಕೇಳ್ತಾನೆ ನಿನ್ನ ಕಿವಿಯಾಗ್ಲ ನಿನ್ನ ಕಿವಿಯೇ ಕೊಯ್ಕೊಂಬತ್ತೀನಿ ನಿನ್ನ ಕಿವಿಯೇ ಕೊಯ್ತೀನಿ ಅಂತಾಳೆ ಹಂಗೇನಿ. ಅಯ್ಯೋ ಸಣ್ಣಿಂಗಮ್ಮನ ಮೇಲೆ ಅಂತ ಹಂಗೆ ಹೋಗಿಲ್ಲ ಗುದ್ದಾಟಕ್ಕೆ ಹೋಗತ್ತ. ಹೋಗ್ಲಿ ನೋಡೋಣ ಅವಳು ಈಗಳೆ ಅವಳು ಉದ್ಧಾರ ಆದ ನಾನು ಕೇಳಿದ್ ಕೊಡ್ತೀನಿ ಲಸ್ಮಕ್ಕ. ಅವಳಂತೂ ಉದ್ಧಾರ ಆಗಲ್ಲ ಕಣಿ. ಅದೇ ಉದ್ಧಾರ ಆಗಲ್ಲ. ನನ್ನ ಕಣ್ಣಿದ್ರಿಗಿನಿ ಹಾಳಾಗೋಗ್ತಾಳೆ ತಾಡಿ ನೋಡ್ಮಂತೆ. ಒಂದು 2 ದಿನ ನೋಡು ನನ್ನ ಕಣ್ಣಿದ್ರಿಗೆ ಹಾಳಾಗೋಗ್ತಾಳೆ. ನನಗೆ ಮಾಡಿರೋ ಮೋಸಕ್ಕೆ ಅವಳಂತೂ ಉದ್ಧಾರ ಆಗಲ್ಲ ಕಣಿ. ನನ್ನ ಕಣ್ಣಿದ್ರಿಗೆ ಹೋಗ್ತಾಳೆ. ನನ್ನ ಕಣ್ಣಿದ್ರಿಗೆ ಹಾಳಾಗೋಗ್ತಾಳೆ ಕಣಿ. ನನ್ನ ಕಣ್ಣಿದ್ರಿಗೆ ಹಾಳಾಗೋಗ್ತಾಳೆ. ಏನಮ್ಮ ನಾವು ಯಾರನ್ನ ಹಾಳಾಗೋಗು ಅಂತಲೊಂಬಲ್ಲ ಚೆನ್ನಾಗಿರ್ರಿ ಅಂತಲೊಂಬಲ್ಲ. ನಾವು ಈಗ ಚೆನ್ನಾಗಿರ್ಲಿ ಅಂತ ಬಯಸ್ತೀವಿ ಹೊರ್ತನು ಯಾಕೆ ಬಿಡತ್ತ ಒಟ್ಟು ಯಾಕೆ ನೀನು ಯಾಕೆ ಅಂತ ಮಾತಾಡ್ತೀವಿ. ಮತ್ತೆ ಲಸ್ಮಕ್ಕ ನನ್ಗೆ ಅಷ್ಟೊಂದು ಅಟ್ಟೂರ್ದು ಹೋಗಿದ್ ಕಣಿ. ಅಷ್ಟೊಂದು ಒಟ್ಟುರ್ಸಿ ಅವಳು ಹಂಗೇನೆ. ಅವಳು ಹೆಂಗೆ ಮಾತಾಡ್ತಾಳು ಗೊತ್ತೇನೆ ಹೆಂಗೆ ಬಂದವಳು ಗೊತ್ತೇನೆ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಬೋಲ್ ಬೇಜಾರಾಗುತ್ತೆ ಕಣಿ. ರಾಜಮ್ಮಗೆ ಜಯಮ್ಮ ಕಂಡ್ರೆ ಆಗಲ್ಲ. ಯಾಕಂದ್ರೆ ಅವಾಗ ತಲೆ ಬೋಳ್ಸಿದ್ಲಲ್ಲ ಅದಕ್ಕೆ ಏನಾದರೂ ಇವಳೇ ಮಾಡಿರ್ಬೋದೇ ಅದಕ್ಕೆ ಹಿಂಗೆ ಬೈಕೆಂಬ್ತಾ ಇದ್ದಾಳೇನೋ ಅಂತ ನನಗೂ ಎಲ್ಲೋ ಒಂದು ಕಡೆಗೆ ಡೌಟ್ ಹೊಡಿತಾ ಐತೆ. ಇವಳೇ ಮಾಡಿರ್ಬೋದು. ಜಯಮ್ಮ ಸಣ್ಣಿಂಗಮ್ಮನ ಮೇಲೆ ಗುದ್ದಾಟಕ್ಕೆ ಹೋಯಾಳೆ ನೀನೇ ಮಾಡಿರೋದು ಅಂತ. ಆದರೆ ಇದು ಮಾಡಿರೋದು ಇವಳಂತ ನನಗೆ ಅನ್ನಿಸ್ತಾ ಐತೆ. ನೋಡ್ತಾ ಇರಿ ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.